ಬಿಜೆಪಿಯು ಮತಗಳ್ಳತನ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಗಡಿಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಗಡಿಯಾಚಿನ ಜನರು ಹೆಸರನ್ನ ಸೇರಿಸ್ತಾ ಇದ್ದಾರೆ. ಚುನಾವಣೆಯ ನಂತರ ಡಿಲೀಟ್ ಮಾಡಲಾಗಿದೆ. ಅದರಂತೆ ಕರ್ನಾಟಕದಲ್ಲೂ ಕೂಡ ಇಂತಹ ಮತಗಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದೆ ಅಂತ ಹೇಳಿ ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿ ಅವರು ಹೇಳಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಪರಶುರಾಂಪುರ ಹಾಗೂ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜನೆ ಮಾಡಿದ್ದ ಮತಗಳ್ಳತನ ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು, ಅಕ್ರಮ ಮತಗಳು ಚಲಾವಣೆ ಆಗದೇ ಇದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸ್ತಾ ಇತ್ತು. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಅತಿ ಹೆಚ್ಚು ಮತಗಳ್ಳತನ ಮಾಡಿ ಅಧಿಕಾರದಿಂದ ಬೀಗ್ತಾ ಇದೆ. ಇದು ಸಹಜ ಜನಸಾಮಾನ್ಯರಲ್ಲಿ ತಿಳಿದಿರುವಂತಹ ವಿಷಯ ಆಗಿರುವಂಥದ್ದು. ಕೆಲವು ರಾಜ್ಯಗಳಲ್ಲಿ ಬೋಗಸ್ ಮತದಾರರು ಇರೋದನ್ನ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಬಹಿರಂಗಪಡಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತಗಳ್ಳತನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಸಹಿ ಸಂಗ್ರಹ ಮಾಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಎಚ್.ಎಸ್. ಸೈಯದ್, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಗೀತಾನಂದಿನಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್, ಪ್ರಕಾಶ್ ಮೂರ್ತಿ, ಮಾಜಿ ನಗರಸಭೆ ಉಪಾಧ್ಯಕ್ಷ ವಿಜಯಕುಮಾರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಈ ರಾಷ್ಟ್ರದಲ್ಲಿ ಏನೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಾಗಿದ್ದಾವೆ, 50-60 ವರ್ಷದಲ್ಲಿ ನಮ್ಮ ರವಿಕುಮಾರ್ ಇರ್ಬೋದು, ವಿಜಯಕುಮಾರ್ ಎಲ್ಲರೂ ಮಾತನಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಸದಸ್ಯರು ಕೂಡ ಹೆಮ್ಮೆ ಪಡೋಂಥ ಮಾತುಗಳನ್ನು ಆಡಿದ್ರು, ಜ್ಞಾಪಿಸಿದ್ರು. ಬಹುಶಃ ನಾವು ಕೇಂದ್ರದಲ್ಲಿ ಈಗ ಅಧಿಕಾರದಲ್ಲಿ ಇಲ್ಲ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರೋಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಸಾಕ್ಷಿ ಸಮೇತ ನಮ್ಮ ರಾಹುಲ್ ಗಾಂಧಿ ಅವರು, ನಮ್ಮ AICC ಅಧ್ಯಕ್ಷರು ಈ ದೇಶಕ್ಕೆ ತೋರಿಸಿದ್ದಾರೆ. ಅವರು ಒಪ್ಪುತ್ತಾರ ಬಿಡ್ತಾರ ಗೊತ್ತಿಲ್ಲ, ಆದರೆ ಇದನ್ನು ಜನಸಾಮಾನ್ಯರಿಗೆ ಇಡೀ ದೇಶದಲ್ಲಿ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು. ಯಾವ ರೀತಿಯಾಗಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಈ BJP ಪಕ್ಷ ಅಧಿಕಾರ ನಡೆಸ್ತಾ ಇದೆ ಅನ್ನೋದನ್ನು ಜನಸಾಮಾನ್ಯರಿಗೆ ತೋರಿಸೋಂಥ ಕೆಲಸ ಆಗಬೇಕು. ಈ ದೇಶದ ಜನರು ಅದನ್ನು ತಿಳಿಸೋಂಥ ಕೆಲಸ. ಈ ಮತಗಳ್ಳತನದ ವಿರುದ್ಧ ದೇಶಕ್ಕೆ ಈ ಮತಗಳ್ಳತನವನ್ನು ಪಡೆದು ಮತಗಳ್ಳತನದ ಮುಖಾಂತರ ಅಧಿಕಾರಕ್ಕೆ ತಾವು ಬಂದಿದ್ದೀರಾ, ಈ ಅಧಿಕಾರವನ್ನು ತಾವು ತ್ಯಜಿಸಬೇಕು ಅಂತ ಹೇಳಿ ನಮ್ಮ ಅವರ ಈ ಅಭಿಯಾನದ ಮಹತ್ವ. ಇದನ್ನು ಸಾರ್ತಾ ನಾವೆಲ್ಲರೂ ಎಲ್ಲ ಬೂತ್ಗಳಲ್ಲಿ, ಎಲ್ಲ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಬೂತ್ಗಳ ಮುಖಾಂತರ ನಾವು ಈ ರಾಜ್ಯಕ್ಕೆ ಕೊಡೋಂಥ ಕೆಲಸ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ಕೆಲಸ ನಡೆದಿದೆ. ಇದನ್ನು ಮುಡಿಸೋಣ ನಾವು ನೀವೆಲ್ಲ ಸೇರಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿಯೊಬ್ಬರು ಕೂಡ ಬಹಳ ನೆಮ್ಮದಿಯ ಬದುಕನ್ನು ಬದುಕಬೇಕಂತ ಆಶೆಯನ್ನು ಹೊಂದಿರ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿರ್ತಾರೆ. ಅಂತ ಬದುಕನ್ನು ಬದುಕಬೇಕು, ಆಶೆಗಳನ್ನು ಹೊಂದಂಥ ಕಾಂಗ್ರೆಸ್ ಮನಸ್ಸನ್ನು ಹೊಂದಂಥ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ನಾವು ಬದುಕಲ್ಲ, ಬೇರೆಯವರು ಕೂಡ ನೆಮ್ಮದಿಯಾದ ಬದುಕಬೇಕು ಅಂತ ಅಧಿಕಾರದಲ್ಲಿ ಅಂಥ ಜನ ಇರಬೇಕಂತ ಬಯಸಂತ ನಾಡು ಈ ಕರ್ನಾಟಕ ಸೇರಿ ಇಡೀ ಭಾರತ ದೇಶ 50-60 ವರ್ಷ 2014ವರೆಗೂ ಭಾಳಷ್ಟು ಬಾರಿ ಅಧಿಕಾರದಲ್ಲಿ ಇದ್ದೀವಿ. ಅಧಿಕಾರ ಯಾವತ್ತೂ ಕೂಡ ಹೊಸದಲ್ಲ ಕಾಂಗ್ರೆಸ್ಗೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.